ಏನ್ರಿ ಪಾರ್ವತಕ್ಕ, ಬೆಳಿಗ್ಗೆಯಿಂದ ಮುಖ ಮೂರ್ಗೇನ್ ಮಾಡ್ಕೊಂಡು ಕೂತಿದ್ಯಾ? ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನ ಮಗಳು ಗಂಡನ ಮನೆಯಿಂದ ಓಡ್ ಬಂದಾಳಂತೆ, ಹೌದಾ? ಅದೇನೋ ದೊಡ್ಡ ಶ್ರೀಮಂತ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀನಿ ಅಂತ ಊರೆಲ್ಲ ಡಂಗುರ ಸಾರಿದ್ರಿ. ಈಗ ನೋಡಿದ್ರೆ 3 ತಿಂಗಳಿಗೆ ಗಂಟು ಮೂಟೆ ಕಟ್ಕೊಂಡು ಬಂದ್ಬಿಟ್ಟಾಳಲ್ರಿ. ಅಂಥದ್ದು ಎಂತ ಆತಂತ್ರಿ? ಬಾಯಿ ಮುಚ್ಕೊ ಮಂಗಳ. ನನ್ನ ಮಗಳು ಮನೆಗೆ ಬಂದಿರೋದು ಹಬ್ಬಕ್ಕೆ, ಓಡೇನ್ ಬಂದಿಲ್ಲ. ನಿನಗೆ ಯಾರೋ ಕೆಟ್ಟ ಸುದ್ದಿ ಹೇಳಿದಾರೆ ಅನ್ಸತ್ತೆ. ನಮ್ಮ ಮನೆ ವಿಷಯದಲ್ಲಿ ಮೂಗ್ ತೋರ್ಸೋದನ್ನ ಮೊದಲು ಬಿಡು. ನಿನ್ ಹೊಟ್ಟೆ ಕಿಚ್ಚಿಗೆ ಕೊನೆನೇ ಇಲ್ವೇನೆ? ಯಾವಾಗ ನೋಡಿದ್ರು ನಮ್ಮ ಮನೆ ವಿಷಯಕ್ಕೆ ಕಿವಿ ತಕೊಂಡು ಬಂದ್ಬಿಡ್ತೀಯ ಹಂಗೆ. ಏನ್ ನಿಮ್ಗೇನು ಊರಲ್ಲಿ ಬೇರೆ ಯಾರ ವಿಷಯನೂ ಸಿಗೋದಿಲ್ವಾ? ನಮ್ಮನೆ ವಿಷಯನೇ ನಿಂಗೆ ಬೇಕಾ? ನಿನ್ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ಬೋದಲ್ಲೇ. ಹೌದು ಹೌದು ಅತ್ತೆಯವ್ರೆ, ನಾದ್ನಿ ಬರೀ ಹಬ್ಬಕ್ಕೆ ಮಾತ್ರ ಬಂದಾಳೆ. ಆದರೆ ಬರುವಾಗ ಜೊತೆಯಲ್ಲಿ 4 ಟ್ರಂಕ್ ಬಟ್ಟೆ, 5 ಜೋಡಿ ಚಪ್ಪಲಿ ತಂದಿದ್ದಾಳೆ ಅಷ್ಟೆ. ಹಬ್ಬ ಮುಗಿದ ವಾರ ಆಯಿತು, ಗಂಡ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ ಇಲ್ಲ. ಆದರೆ ನನಗೊಂದು ಸಂಶಯನೇ ಅತ್ತೆಯವ್ರೆ. ಏ ಸೊಸೆ, ನಿನ್ನ ಕೆಲಸ ಏನು ಅದನ್ನ ನೋಡ್ಕೊ. ಅತ್ತೆ ಸೊಸೆ ಸೇರ್ಕೊಂಡು ಮನೆ ರಂಪ ಊರ್ ಮುಂದೆ ಹರಾಜ್ ಹಾಕ್ತಿದ್ದೀರಾ. ಮಂಗಳ, ನಿಮ್ಗೇನು ಕೆಲಸ ಇಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಕಾಂಪೌಂಡ್ ಹತ್ರ ನಿಂತ್ಕೊಳ್ಳೋದೇ ನಿಮ್ಮ ಕೆಲಸನಾ? ಕೆಲಸ ಏನಾದ್ರು ಇದ್ರೆ ನೋಡ್ಕೊಳ್ಳೋ. ಹೋಗು ಹೋಗು ಹೋಗು. ಅಯ್ಯಯ್ಯೋ ರಾಮಣ್ಣವ್ರೆ, ನಾನು ನಿಮಗೆ ಒಳ್ಳೇದು ಹೇಳ್ತಾ ಇದ್ದೀನಿ. ಆ ಕಡೆ ಬೀದಿಯಲ್ಲಿ ಕಮಲಮ್ಮ ಹೇಳ್ತಿದ್ಲು, ನಿಮ್ಮ ಮಗಳು ಅಲ್ಲಿ ಅತ್ತೆ ಜೊತೆ ದಿನಾ ಜಗಳ ಆಡ್ತಿದ್ಲಂತೆ. ಅಡುಗೆ ಮಾಡಕ್ ಬರಲ್ಲ ಅಂತ ಗಂಡ ಬೈದು ಇಲ್ಲಿ ಕಳಿಸ್ನಂತೆ. ನಾವು ನೆರೆಹೊರೆಯವರಲ್ಲ, ಅದಕ್ಕೆ ನಿಮಗಿರ್ಲಿ ಅಂತ ಎಚ್ಚರಿಸ್ತಿದ್ದೆ. ಅದು ತಪ್ಪನ್ರಿ ರಾಮಣ್ಣ. ಅಯ್ಯ, ನಿನಗೆಷ್ಟು ಊರಿ ಮಂಗಳ. ನನ್ನ ಮಗಳಿಗೆ ಅವ್ರ ಬಂಗಾರದ ಒಡವೆ ಹಾಕಿದ್ದಾರೆ, ಕಾರ್ನಲ್ಲಿ ಓಡಾಡ್ತಿದ್ದಾರೆ ಅಂತ ನಿನ್ ಕಣ್ಣೂರಿ. ನಿನ್ ಮಗಳಿಗೆ ಇನ್ನು ಮದ್ವೆನೇ ಆಗಿಲ್ಲ ಅಂತ ನಮ್ಮ ಮನೆ ಮೇಲೆ ಬೆಂಕಿ ಹಾಕ್ತೀಯಾ? ನಿನ್ ಹೊಟ್ಟೆ ಕಿಚ್ಚಿಗೆ ಔಷಧಿ ಎಲ್ಲೂ ಸಿಗತ್ತಲ್ಲ ಕಣೆ. ನಿನ್ನಂತೋಡು ಊರಿಗೆ ಒಬ್ಬಳಿದ್ ಬಿಟ್ರೆ ಸಾಕಪ್ಪ ಸಾಕು. ಬಂಗಾರದ ಒಡವೆ ಇರ್ರಿ ಅತ್ತವ್ರೆ, ಆದ್ರೆ ಬಂದಾಗಿಂದ ನನ್ನ ಹತ್ತಿರನೇ ಮನೆ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮಹಾರಾಣಿ ತರ ಮಲಗಿದ್ದಾಳೆ. ನಾನು ಮನೆ ಕೆಲಸದಾಕೆ ತರ ದುಡಿತಿದ್ದೀನಿ. ಗಂಡನ ಮನೆಯಲ್ಲಿ ಕೆಲಸ ಮಾಡಿಲ್ಲ ಅಂತಾನೆ ಇಲ್ಲಿ ಕಳಿಸಿರೋದು ಅನ್ಸತ್ತೆ. ಸಾಕು, ಎಲ್ರೂ ಸುಮ್ಮನಿರ್ಸ್ತೀರಾ? ಮಂಗಳ, ನೀನು ಮೊದಲು ನಿನ್ನ ಮನೆಗೆ ಹೋಗು ತಾಯಿ. ಇಲ್ದಿದ್ರೆ ಕಸದ ಬುಟ್ಟಿ ತಗೊಂಡು ನಿನ್ನ ಮೂಗುಗೆ ಸುರಿಬೇಕಾಗತ್ತೆ. ಸುಮಂಗ್ಲ, ನೀನು ಒಳಗೆ ಹೋಗು. ಸೊಸೆನಾ ನೀನು? ನಮ್ಮ ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಊರವ್ರ ಮಾತಿಗೆ ಕಿವಿ ಕೊಡಬೇಡಿ, ಸರಿನಾ? ಅಮ್ಮ, ಯಾರಿಲ್ಲಿ ಬೆಳಿಗ್ಗೆಯಿಂದ ಕಿರ್ಚಾಡ್ತಿರೋದು? ನನ್ನ ನಿದ್ದೆ ಕೆಡಿಸ್ತಾ ಇದ್ದೀರಾ? ಈ ಪಕ್ಕದ ಮನೆ ಮಂಗಳಮ್ಮಂಗೆ ಬೇರೆ ಕೆಲಸವೇ ಇಲ್ಲ. ದಿನಾ ನಮ್ಮನೆ ಕಾಂಪೌಂಡ್ ಹತ್ತಿ ನಿಂತ್ಕೊಂಡು ಕಾಯೋದೇ ಕೆಲಸ. ಅಯ್ಯೋ, ಓಹೋ ಮಹಾರಾಣಿ ಎದ್ರು ನೋಡಿ. ಬೆಳಗ್ಗೆ 11 ಗಂಟೆಗೆ ಎದ್ದು ಬಂದು ನಂಗೆ ಬುದ್ಧಿ ಹೇಳ್ತೀಯ. ಗಂಡನ ಮನೇಲಿ ಹಿಂಗೆ ಮಧ್ಯಾಹ್ನ ತನಕ ತೂಗಾಡ್ತಾ ಇದೀಯಾ ಅಂತಾನೆ ಅಲ್ಲಿ ನಿನ್ನ ಹೊರಗೆ ಹಾಕಿರೋದು. ನಿಮ್ಮಮ್ಮ ನಿನಗೇನು ಸಂಸ್ಕಾರ ಕಲಿಸಿದಾಳೋ ಏನೋ, ಬೇರೆ ಗೊತ್ತು. ಏ ಮಂಗಳ, ನನ್ನ ಮಗಳ ಸಂಸ್ಕಾರದ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಅವಳು ಗಂಡನ ಮನೆಯಲ್ಲಿ ರಾಜಕುಮಾರಿ ತರ ಇದ್ದಾಳೆ. ನಿನಗೆ ಅದು ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಗಿದೆ. ನಿನ್ ಮಗಳು ಮನೆ ಕೆಲಸ ಮಾಡಿ ಮಾಡಿ ಸೊಂಟ ಮುಚ್ಕೊಂಡಿದ್ದಾಳೆ ಅಂತ ನನ್ನ ಮಗಳ ಮೇಲೆ ಉರಿನಾ? ರಾಜಕುಮಾರಿನೋ ಏನೋ ಗೊತ್ತಿಲ್ಲ. ಅತ್ತಿಯವರೇ ಬಂದಾಗಿಂದ ನನ್ನ ಕೈಲಿ ಕಾಫಿ ಟೀ ಬಿಸಿ ಬಿಸಿ ತಿಂಡಿ ಮಾಡಿಸ್ಕೊಂಡು ತಿಂತಿದ್ದಾಳೆ. ಗಂಡನ ಮನೆಯಲ್ಲಿ ಅತ್ತೆ ಕೆಲಸ ಮಾಡೋ ಅಂದಿದ್ದಕ್ಕೆ ತಾನೇ ಮೂಕ ಮೂರ್ಗೆ ಮಾಡ್ಕೊಂಡು ಇಲ್ಲಿಗೆ ಬಂದಿತ್ತು. ಇಲ್ದಿದ್ರೆ ಯಾವ ನಾದ್ನಿ ತಾನೇ ಗಂಡನ ಬಿಟ್ಟು ತಿಂಗ್ಳುಗಟ್ಲೆ ತವ್ರ ಮನೇಲಿ ಇರ್ತಾಳೆ ಹೇಳ್ರಿ? ಏಯ್ ಸುಮಂಗಳ, ನಿನಗೇನು ಹೊಟ್ಟೆ ಉರಿ? ನಾನು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ, ನಿಮ್ಮ ಅಪ್ಪನ ಮನೆಗಲ್ಲ. ನಮ್ಮ ಅಪ್ಪ ಸಂಪಾದನೆ ಮಾಡಿರೋದ್ರಲ್ಲಿ ನಾನು ತಿಂತಿದ್ದೀನಿ. ನಿನ್ನ ಹತ್ರ ಕೇಳೋಕೆ ನೀನು ಯಾರು? ಬಂದಾಗಿನಿಂದ ನನ್ನೇ ನೋಡ್ತಿದೀಯಾ? ಕಾವ್ಯ, ಅತ್ತಿಗೆ ಅವಳು. ಅತ್ತಿಗೆಗೆ ಗೌರವ ಕೊಟ್ಟು ಮಾತಾಡು. ಸುಮಂಗ್ಲ,
ನೀನು ಅಷ್ಟೇ ಸುಮ್ಮನಿರು. ಊರವ್ರ ಎದುರು ನಮ್ಮ ಮನೆ ಮಾನ ತೆಗಿತಿದ್ದೀರಾ ಎಲ್ಲರೂ ಸೇರಿ? ನೋಡಿ ನೋಡಿ ರಾಮಣ್ಣವ್ರೇ, ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ಮಗಳು ಬಂದು ಸೊಸೆಗೆ ಬೈತಾಳೆ, ಸೊಸೆ ನಾದಿನಿ ಕಾಲೆಳಿತಾಳೆ. ಅಂಥದ್ರಲ್ಲಿ ಮಗಳ ಮದುವೆಗೆ 10 ಲಕ್ಷ ಖರ್ಚು ಮಾಡಿದ್ದೆ ಅಂತ ಊರೆಲ್ಲ ಬೀಗ್ತಿದ್ದೀರಾ. ನಿಮ್ಮ ಮಗಳ ಗಂಡ ಈಗ ಇನ್ನೊಂದು ಮದುವೆ ಹುಡುಗಿ ಹುಡ್ತಿದಾನಂತೆ. ಆ ಕಡೆ ಬೀದಿ ಗಿರ್ಜವ್ವ ಹೇಳ್ತಿದ್ಲು. ಏನಂದೆ ಮಂಗಳ? ಏನೇ ಅಂದೆ? ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಅಳಿಯನ ಬಗ್ಗೆ ಇಲ್ಸಲ್ದು ಸುಳ್ಳು ಹೇಳ್ತೀಯ? ನನ್ನ ಅಳಿಯ ಚಿನ್ನದಂತ ಮನುಷ್ಯ. ನಿನ್ನ ಹೊಟ್ಟೆ ಕಿಚ್ಚಿ ಕಲ್ಲು ಬೇಡ. ಅಳಿಯನ್ ಫೋನ್ ಮಾಡಿ ನಿನ್ನ ಬಣ್ಣ ಬಯಲು ಮಾಡ್ತೀನಿ ತಡಿ. ಅಳಿಯ ಚಿನ್ನನೋ ಕಬ್ಬಣನೋ ಆಮೇಲೆ ಗೊತ್ತಾಗತ್ತೆ. ಆದರೆ ಈಗ ನಾದ್ನಿ ಇಲ್ಲೇ ಇನ್ನೊಂದು ವಾರ ಉಳ್ಕೊಂಡ್ರೆ ನಂದಂತ ಅವ್ರ ಮನೆಗೆ ಹೋಗೋದಂತೂ ಖಂಡಿತ. ಆಮೇಲೆ ಅತ್ತೆಯವರೇ ಅಡಿಗೆ ಮಾಡಿ ಎಲ್ರಿಗೂ ಬಡಿಸ್ಲಿ. ಮಂಗಳ, ಈಗಲೇ ನೀನು ಕಾಂಪೌಂಡ್ ಇಳಿದು ನಿನ್ನ ಮನೆಗೆ ಹೋಗಿದ್ರೆ ಪೊಲೀಸ್ರಿಗೆ ಫೋನ್ ಮಾಡಿ ಹರಟೆ ಹೊಡೆಯಕ್ಕೆ ಬರ್ತಾಳೆ ಅಂತ ದೂರು ಕೊಡ್ತೀನಿ. ನಡಿ ಒಳಗೆ, ನಡಿ ಫಸ್ಟ್ ನಿಮ್ಮ ಮನೆ ಒಳಗೆ. ಏನ್ರಿ ಪಾರ್ವತಕ್ಕ, ಅಷ್ಟೊಂದು ಗಟ್ಟಿ ಧ್ವನಿ ಮಾಡಿ ನನ್ನ ಮೇಲೆ ರೇಗ್ತಿಯಲ್ಲ? ನಾನು ಹೇಳಿದ ಸುಳ್ಳಾದ್ರೆ ಆ ಬೀದಿಲಿ ಯಾರು ನಂಬ್ತಾರೆ ಹೇಳು? ನಿನ್ನ ಅಳಿಯ ನಿನ್ನೆ ಸಾಯಂಕಾಲ ತರಕಾರಿ ಮಾರ್ಕೆಟ್ ಹತ್ತಿದ್ರೆ ಬಂದಂತೆ. ನಿನ್ನ ಮಗಳನ್ನ ನೋಡಕ್ಕೆ ಬರ್ದೆ ಪಕ್ಕದ ರಸ್ತೆಯಲ್ಲಿರೋ ಅವ್ರ ಅಕ್ಕನ ಮನೆಗೆ ಹೋಗಿ ಬಂದಂತೆ. ನಿನಗೆ ಈ ವಿಷಯ ಗೊತ್ತಾ? ಅಥವಾ ಅಳಿಯಂದಿರು ನಿನ್ನನ್ನು ಮರ್ತು ಬಿಟ್ಟಿದ್ದಾರಾ? ಏಯ್ ಮಂಗಳಮ್ಮ, ನಮ್ಮ ಮನೆಯವ್ರ ಬಗ್ಗೆ ನಿನಗೆ ಯಾಕೆ ಅಷ್ಟೊಂದು ತಲೆಬಿಸಿ? ಅವ್ರು ಎಲ್ಲೇ ಬರಲಿ, ಎಷ್ಟೇ ಕೆಲಸ ಇರಲಿ, ಅದನ್ನು ಕೇಳೋಕೆ ನಾನಿದ್ದೀನಿ. ನಿನ್ನ ಗಂಡ ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಂತ ನಮ್ಮ ಸಂಸಾರದ ಮೇಲೆ ಯಾಕೆ ಕಣ್ಣು ಹಾಕ್ತೀಯಾ? ಹೌದೌದು ಕಾವ್ಯ, ನಿನ್ನ ಗಂಡ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅದಕ್ಕೆ ಅನ್ಸುತ್ತೆ ಬಂದಾಗಿಂದ ಒಮ್ಮೆ ಕೂಡ ಫೋನ್ ಮಾಡಿಲ್ಲ. ಹೇಗಿದ್ದೀಯಾ, ಯಾವಾಗ ಬರ್ತೀಯಾ ಅಂತ ಕೇಳಲೇ ಇಲ್ಲ. ನೀನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಹಿಡ್ಕೊಂಡು ವಾಟ್ಸಪ್ ನೋಡ್ತಾ ಕೂತಿದ್ರು, ಅಲ್ಲಿಂದ ಒಂದು ಮೆಸೇಜ್ ಕೂಡ ಬಂದಿಲ್ಲ ಅಲ್ವಾ? ಸುಮಂಗ್ಲಾ, ನಿನ್ನ ನಾಲ್ಗೆ ತುಂಬ ಉದ್ದ ಆಗಿದೆ ಅಂತ ಗೊತ್ತಿದೆ. ಆ ಮಂಗಳಮ್ಮ ಏನೆಯೋ ಬೆಂಕಿ ಹಚ್ಚಿ ಮಾತಾಡೋದನ್ನ ನೋಡ್ತಿದ್ರೆ ನೀನು ಅವಳಿಗೆ ಸಾಥ್ ಕೊಡ್ತಿದ್ದಂಗಿದೆ. ನೀನ್ ನಾಲ್ಕನೇ ವಿಷಯದಲ್ಲಿ ನಿನಗೆ ಯಾಕೆ ಅಷ್ಟೊಂದು ಹೊಟ್ಟೆಯೂರಿ? ಅವಳು 4 ದಿನ ತವ್ರ ಮನೇಲಿದ್ರೆ ನಿನಗೇನು ಕಷ್ಟ? ಅಯ್ಯಯ್ಯೋ, ನನಗೇನು ಕಷ್ಟ ಅತ್ತೇವ್ರೆ? ಮನೇಲಿ ಇಬ್ರು ಹೆಂಗಸರಿದ್ದೀವಿ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಕಸ ಹೊಡೆದು ಅಡುಗೆ ಮಾಡಿ ಪಾತ್ರೆ ತೊಳಿಬೇಕು. ನಿಮ್ಮ ಮಗಳು ಮಧ್ಯಾಹ್ನ 12 ಗಂಟೆಗೆ ಎದ್ದು ಬಂದು ಬಿಸಿ ಬಿಸಿ ದೋಸೆ ಬೇಕು ಅಂತ ಆರ್ಡರ್ ಮಾಡ್ತಾಳೆ. ನಾನು ಈ ಮನೆ ಸೊಸೆಯೋ ಅಥವಾ ಎಲ್ರಿಗೂ ಅಡುಗೆ ಮಾಡೋ ಕೆಲಸದಾಕಿಯೋ ಗೊತ್ತೇ ಆಗ್ತಿಲ್ಲ ಕಣ್ರಿ. ಸಾಕು ಮಾಡಿ ನಿಮ್ಮ ಜಗಳನ. ನಿಮಗೇನಾದ್ರೂ ಮಾನ ಮರ್ಯಾದೆ ಅನ್ನೋದಿದೆಯಾ? ಪಕ್ಕದ ಮನೆಯ ಮಂಗಳಮ್ಮಂಗೆ ನಮ್ಮ ಮನೆ ಜಗಳ ನೋಡೋದೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿದೆ. ಅವಳು ಎಣ್ಣೆ ಸುರಿತಾಳೆ, ನೀವೆಲ್ಲರೂ ಅದಕ್ಕೆ ಬೆಂಕಿ ಹಾಕ್ತೀರಾ. ನಿಮಗೇನಾದ್ರೂ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಹಾಂ, ಏನು ಹೇಳ್ಬೇಕು ನಿಮಗೆ? ಸ್ವಲ್ಪನಾದ್ರೂ ಅತ್ತೆ ಸೊಸೆಯಾಗಿ ನಿಮಗಂತೂ ಇಬ್ಬರಿಗೂ ಹೊಂದಾಣಿಕೆ ಅನ್ನೋದೇ ಇಲ್ಲ. ನೀನು ಮಗಳು ಕಾವ್ಯ, ನಿನಗಂತೂ ಹೇಳೋದೇ ಬೇಡ. ಎಷ್ಟು ಹೇಳಿದ್ರು ಅಷ್ಟೇ, ಎಷ್ಟು ಬಿಟ್ಟರು ಅಷ್ಟೇ. ನಿಮ್ಗಳನ್ನೆಲ್ಲ ತಗೊಂಡು ಹೋಗಿ ಎಲ್ಲಿಂದ ಹಿಡ್ಕೊಂಡು ಬಡಿಬೇಕೋ ಗೊತ್ತಾಗ್ತಿಲ್ಲ. ಓಹೋ, ಹಳೆಯಿಂದ ಫೋನ್ ಬಂತು ಅನ್ಸುತ್ತೆ. ಪಾರ್ವತಕ್ಕ, ಸ್ಪೀಕರ್ ಹಾಕು ನೋಡೋಣ. ನಿನ್ನ ಅಳಿಯ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನಂತ ನಮಗೂ ಕೇಳಿಸ್ಲಿ. ಹಾ ಕಾವ್ಯ, ಹಾಕು ಹಾಕು. ಕಾವ್ಯ, ಸ್ಪೀಕರ್ ಹಾಕು. ಈ ಮಂಗಳಮ್ಮನ ಮುಖಕ್ಕೆ ಮಂಗಳಾರತಿ ಎತ್ತೋಣ. ನಮ್ಮ ಅಳಿಯ ಎಷ್ಟು ಗೌರವದಿಂದ ಮಾತಾಡ್ತಾರೆ ಅಂತ ಈ ಊರ್ ಜನಕ್ಕೆ ಗೊತ್ತಾಗ್ಲಿ. ಹಲೋ, ಏನು ಕಾವ್ಯ, ಇನ್ನೂ ನಿಮ್ಮ ಅಮ್ಮನ ಮನೇಲೆ ತೂಗಾಡ್ತಿದ್ಯಾ? ಮನೆಗೆ ಬರೋ ಆಲೋಚನೆ ಇದೆಯೋ ಇಲ್ವೋ? ನಿಮ್ಮಮ್ಮ ನಿನಗೆ ಅಡುಗೆ ಮಾಡೋದನ್ನ ಕಲಿಸ್ಕೊಟ್ಟಿಲ್ಲ, ಮನೆ ಕೆಲಸ ಮಾಡೋದನ್ನು ಕಲಿಸ್ಕೊಟ್ಟಿಲ್ಲ, ಬರೀ ಹರಟೆ ಹೊಡೆಯೋದನ್ನು ಕಲಿಸ್ಕೊಟ್ಟಿದ್ದಾಳೆ. ಮನೆಯಲ್ಲಿ ಅಮ್ಮಂಗೆ ಹುಷಾರಿಲ್ಲ, ನೀನಲ್ಲಿ ಮಜಾ ಮಾಡ್ತಿದ್ಯಾ? ಇವತ್ತು ಸಾಯಂಕಾಲದೊಳಗೆ ಬರ್ತಿದ್ರೆ ಆಮೇಲೆ ನಿನ್ನ ಬಟ್ಟೆಯನ್ನು ಕೊರಿಯರ್ ಮಾಡಿಬಿಡ್ತೀನಿ ನೋಡು. ಪಾರ್ವತಕ್ಕ, ಬೇಷ್, ನಿನ್ನಡಿಯ ಬಂಗಾರದಂತ ಮನುಷ್ಯ ಕಣಮ್ಮು. ಎಷ್ಟು ಪ್ರೀತಿಯಿಂದ ಕರ್ತಿದ್ದಾನೆ ನೋಡು. ಕೊರಿಯರ್ ಮಾಡ್ತೀನಿ ಅಂತ ಎಷ್ಟು ಮುದ್ದಾಗಿ ಹೇಳ್ತಿದ್ದಾನೆ. ಇಂಥ ಅಳಿಯ ಸಿಗೋಕ್ ನೀನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಕಣೆ. ಅಯ್ಯೋ ಅತ್ತೆಯವ್ರೆ,
ರಾಜಕುಮಾರಿ ಗಂಡನ ಮನೆಗೆ ಹೋಗೋ ಸಮಯ ಬಂದ ಹಾಗಿದೆ. ಬಟ್ಟೆಗಳು ನಾನೇ ಪ್ಯಾಕ್ ಮಾಡ್ಕೊಳ್ಳ ಅಥವಾ ಕೊರಿಯರ್ ಮಾಡೋವರೆಗೂ ಕಾಯ್ತೀರಾ? ಅವನಿಗೆ ಎಷ್ಟು ಧೈರ್ಯ ಇದೆ ನನ್ನ ಮಗಳು ಹಿಂಗ್ ಬೈತಾನೆ. ನಾನು ಈಗಲೇ ಅವನಿಗೆ ಫೋನ್ ಮಾಡಿ ಸರಿಯಾಗಿ ಬೈಕ್ ಬುದ್ಧಿ ಕಳಿಸ್ತೀನಿ. ಅಮ್ಮ ನೀನು ಸುಮ್ಮನಿರು. ಬಂದಾಗಿಂದ ಎಲ್ಲರೂ ನನ್ನ ಕಾಲು ಹೇಳ್ತಿದ್ದೀರಾ. ನಾನು ಈ ಮನೆಯಲ್ಲೂ ಇರಲ್ಲ, ಆ ಮನೆಯಲ್ಲೂ ಇರಲ್ಲ. ನಂಗೆ ಯಾರ ಸಹವಾಸನೂ ಬೇಡ. ಎಲ್ಲರೂ ಸ್ವಲ್ಪ ಬಾಯಿ ಮುಸ್ತೀರಾ? ಮಂಗಳ, ನೀನ್ ಮೊದ್ಲು ಇಲ್ಲಿಂದ ತೊಲಗು. ಇಲ್ಲಿದ್ರೆ ಪಕ್ಕದ ಮನೆ ನೀರಿನ ಪೈಪ್ ಕಟ್ ಮಾಡ್ಬಿಡ್ತೀನಿ. ಕಾವ್ಯ ಒಳ ಹೋಗು. ಪಾರ್ವತಿ ನೀನು ಅಳಿಯಂಗ್ ಫೋನ್ ಮಾಡಿ ಜಗಳ ಆಡೋದೆಲ್ಲ ಬೇಡ. ಮೊದಲು ಮಗಳಿಗೆ ಬುದ್ಧಿ ಹೇಳೋದು ಕಲಿ ಫಸ್ಟು.